ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಾಡಿ ಟ್ಯಾನ್ ಆ್ಯಂಡ್ ಫೇಸ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒಂದು ಫೇಸ್ ಪ್ಯಾಕ್ನ ನಾನು ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಆ್ಯಂಡ್ ಆಲ್ಸೋ ಯೂಸ್ ಮಾಡಿ ಲೈವ್ ರಿಸಲ್ಟ್ ಕೊಡೋದ ಅಂತ. ಆ್ಯಂಡ್ ಆ ಫೇಸ್ ಪ್ಯಾಕ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಈ ಫೇಸ್ ಪ್ಯಾಕ್ ಆ್ಯಂಡ್ ಈ ಸೆಲ್ಫ್ ಕೇರ್ ರುಟೀನ್ ಮುಗಿಸೋಷ್ಟರಲ್ಲಿ ಟೈಮ್ ಆಗುತ್ತೆ. ಅಷ್ಟರಲ್ಲಿ ನಾನು ನಾಳೆ ಔಟ್ಫಿಟ್ ಎಲ್ಲ ರೆಡಿ ಮಾಡಿ ಆ್ಯಂಡ್ ಸ್ವಲ್ಪ ಕೆಲಸ ಇರೋದೆಲ್ಲ ಮುಗಿಸ್ಕೊಬಿಡ್ಬೇಕು. ಅದಕ್ಕೋಸ್ಕರ ನಾಳೆ ಔಟ್ಫಿಟ್ಟಿಗೆ ನಾನು ಇದೊಂದು ಪುಲ್ ಓವರ್ ಎತ್ಕೊಂಡೆ ಆ್ಯಂಡ್ ಇದು ನಾನು ತೊಗೊಂಡು 5 years ಆಯಿತು. ಇಟ್ ಈಸ್ ಸ್ಟಿಲ್ ವೆರಿ ನೈಸ್. ಇದನ್ನು ನಾನು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದೆ. ಕಂಫರ್ಟ್ ಆ್ಯಂಡ್ ಕ್ವಾಲಿಟಿ ಸೇಮ್ ಆಗೇ ಇದೆ. ಆ್ಯಂಡ್ ಈ ಪ್ರೆಗ್ನೆನ್ಸಿ ಜರ್ನಿಗೆ ಜೀನ್ಸ್ ಎಲ್ಲ ಅಷ್ಟು ಸೂಟ್ ಆಗಲ್ಲ ಅಲ್ಲ, ಸೊ ನಾನು ಟ್ರೋಸರ್ಸ್ನ ಪರ್ಚೇಸ್ ಮಾಡಿದ್ದೆ. ಇದಂದರೆ ಸಖತ್ ಕಂಫರ್ಟಬಲ್. ಆ ಬ್ರ್ಯಾಂಡ್ ನೇಮ್ ನನಗೆ ಪ್ರೊನೌನ್ಸಿಯೇಷನ್ ಬಂದಿಲ್ಲ, ಸೊ ಅದಕ್ಕೋಸ್ಕರ ಬ್ರ್ಯಾಂಡ್ ನೇಮ್ನ ತೋರಿಸ್ದೆ. ಆ್ಯಂಡ್ ಕ್ವಾಲಿಟಿನೂ ಕೂಡ ಸಖತ್ತಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದು ನನಗೆ ತುಂಬ ಲೈಕ್ ಆಗಿದ್ದು. ಇದನ್ನ ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದು 800, ಅರೌಂಡ್ 800 ಅಂದ್ಕೊಳ್ತೀನಿ. ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಈ ಬ್ಯಾಗ್ ಎಲ್ಲ ಸ್ವಲ್ಪ ಯೂಸ್ ಮಾಡಿದ್ದೆ. ಯಾವುದೇ ಬ್ಯಾಗ್ ನಾನು ಯೂಸ್ ಮಾಡಿದ್ಮೇಲೆ ಅದು ಒನ್ ಟೈಮ್ ಯೂಸ್ ಮಾಡಿದ್ರು ನನಗೆ ವಾಶ್ ಮಾಡಿ ಎತ್ತಿಟ್ಟೇನೆ ಅಭ್ಯಾಸ. ಸೊ ವಾಶ್ ಮಾಡಿ ಇಟ್ಟು ಡ್ರೈ ಆಗಿತ್ತು ಆ್ಯಂಡ್ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಿದ್ದೆ. ಸೊ ಅದಾದಮೇಲೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ನೋಡೋದ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಆಲ್ಸೋ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿ ಆ್ಯಂಡ್ ಆಲ್ಸೋ ಮಿಲ್ಕ್. ಇದನ್ನು ನಾನು ಅಂದರೆ ನನ್ನ ಓನಾಗಿ ಪ್ರಿಪೇರ್ ಮಾಡ್ತಿರೋದಲ್ಲ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಜನ ಟ್ರೈ ಮಾಡಿದರು. ಅದಕ್ಕೋಸ್ಕರ ನಾನೇನಕ್ಕೆ ಟ್ರೈ ಮಾಡಿ ಲೈವ್ ರಿಸಲ್ಟ್ ಕೊಡಬಾರ್ದು ಅನ್ನೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ, ಸೊ ನಾನೊಬ್ಳು ದೆವ್ವ ಥರ ಕುತ್ಕೊಂಡು ಇದೆಲ್ಲ ರೆಡಿ ಮಾಡ್ತಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋದ ಅಂತ. ಆ್ಯಂಡ್ ಅದಕ್ಕೆ ಮೇಲ್ಗಡೆನೇ ಇಂಡಕ್ಷನ್ ಇತ್ತಲ್ಲ, ಅಲ್ಲೇ ಎಲ್ಲ ಮಾಡ್ಕೊಳ್ತಿದ್ದೀನಿ ಫೇಸ್ ಪ್ಯಾಕ್. ಕೆಳಗಡೆ ಕಿಚನ್ಗೆ ಹೋದರೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಲಗಿರ್ತಾರೆ ಅಂತ. ಆ್ಯಂಡ್ ನಾನು ನೆಕ್ಸ್ಟ್ ಇಲ್ಲಿ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಕಾಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮಿಕ್ಕಿದ್ದನ್ನು ಎತ್ತಿಡ್ತಿದ್ದೀನಿ, ಯಾಕಂದರೆ ಸಾಲ್ಟೇಜ್ ಏನಾದರೂ ಆದರೆ ನಾನು ಮಿಕ್ಸ್ ಮಾಡ್ಕೊಳ್ಬೋದು ಫೇಸ್ ಪ್ಯಾಕ್ನ ಕಲಿಸ್ಬೇಕಾದ್ರೆ ಅಂತ. ಸೊ ಹಾಲು ಸ್ವಲ್ಪ ಕುದಿ ಬಂದ ತಕ್ಷಣ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು. ಆ್ಯಂಡ್ ಆಲ್ಸೋ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಫಿ ಪೌಡರ್ ಹಾಕಿ ಕೂಡ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ಕೋಬೇಕು. ನೀವು ತಿರುಗ್ತಾನೆ ಇರಬೇಕು ಅದನ್ನು, ಇಲ್ಲಾಂದರೆ ಗಂಟು ಹಿಡಿದ್ಬಿಡುತ್ತೆ. ನಾನು ಟ್ರೈ ಮಾಡಿದೆ ಮ್ಯಾಕ್ಸಿಮಮ್ಮು ಅಲ್ಲೇ ತಿರುಗಿ ಮಾಡೋಕ್ಕೆ, ಆದರೂ ಕೂಡ ಒಂದೊಂದು ಚೂರು ಗಂಟು ಉಳ್ಕೊಳ್ತು ಫೇಸ್ ಪ್ಯಾಕಲ್ಲಿ. ಸರಿ ಬಿಡು, ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಕಪ್ಪಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದೆ ಅದನ್ನು. ಆ್ಯಂಡ್ ಒಂದೇನಂದರೆ ಈ ಫೇಸ್ ಪ್ಯಾಕು ತಿರುಗಿಲ್ಲ ಅಂತಂದರೆ ಕಂಟು ಕೂಡ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಆ ಕೆಲಸ ಮುಗಿಸಿ ನೆಕ್ಸ್ಟ್ ಬಂದು ಸ್ವಲ್ಪ ಐರನ್ ಮಾಡೋದಿತ್ತು. ಐರನ್ ಎಲ್ಲ ಮಾಡಿ ಮುಗಿಸಿ ಎತ್ತಿಟ್ಟು ಆಮೇಲೆ ಇಲ್ಲಿ ಸೈಡಲ್ಲಿ ಇಟ್ಟಿರೋ ಬ್ಯಾಗ್ ಆ್ಯಂಡ್ ಸ್ವಲ್ಪ ಪ್ಯಾಕೇಜ್ ಎಲ್ಲ ನನಗೆ ಆಗದೆ ಇರೋ ಬಟ್ಟೆ ಎಲ್ಲ ಎತ್ತಿ ಇಟ್ಬಿಟ್ಟಿದ್ದೀನಿ, ಅಮ್ಮ ಯಾರಾದರೂ ಊರಿಂದ ಬಂದಾಗ ಕೊಟ್ಟು ಕಳಿಸೋದಕ್ಕೆ. ಸೊ ಅದೆಲ್ಲ ಸೈಡ್ಗಿಟ್ಟು ಆ್ಯಂಡ್ ನೆಕ್ಸ್ಟ್ ಬಂದು ಫೇಸ್ ಪ್ಯಾಕ್ ಹಾಕೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ನಾನು ಒಂದು 2 or 3 ಸ್ಪಾಟ್ಸಲ್ಲಿ ಕುತ್ಕೊಂಡು ಟ್ರೈ ಮಾಡಿದೆ ಯಾವ ಸ್ಪಾಟ್ಸಲ್ಲಿ ಕ್ಯಾಮರಾ ಕ್ಲಾರಿಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಆಮೇಲೆ ಫೈನಲಿ ಈ ಕಡೆಗೆ ಶಿಫ್ಟ್ ಆಗಿ ಇದು ಓಕೆ ಅನ್ನಿಸ್ತು. ಅಂದರೆ ನನಗೂ ಕಂಫರ್ಟಬಲಾಗಿ ಕುತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಈಸಿ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟು ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಹೇರೆಲ್ಲ ನೀಟಾಗಿ ಟೈ ಮಾಡ್ಕೊಳ್ಳಿ. ಫೇಸ್ ವಾಶ್ ನಾನು ಯೂಸ್ ಮಾಡೋದು ಮಾರ್ನಿಂಗ್ ಆ್ಯಂಡ್ ನೈಟ್. ಸೊ 2 ರೂಟೀನಲ್ಲೂ ಕೂಡ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡೋದು. ಇದು ಅಲೋವೆರಾ ಪ್ಲಸ್ ವೈಟಮಿನ್ ಇ ಕಾಂಬಿನೇಷನ್ ಇರುವಂಥದ್ದು. ಆ್ಯಂಡ್ ಇದು ತುಂಬ ಕೈಂಡ್ ಟು ಸ್ಕಿನ್ ಅಂತ ಅವರೇ ಬರೆದ್ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಜಂಟಲಾಗಿರುತ್ತೆ ನನ್ನ ಸ್ಕಿನ್ಗೆ, ತುಂಬ ಹಾರ್ಶ್ ಆಗಿರಲ್ಲ. ಇಟ್ಸ್ ವೆರಿ ನೈಸ್. ನನ್ನ ಸ್ಕಿನ್ ಜಾಸ್ತಿನೇ ಬ್ರೇಕ್ಔಟ್ ಆಗಿದೆ. ಯು ಕ್ಯಾನ್ ಸಿ ಮೈ ಸ್ಕಿನ್ ಎಷ್ಟು ಹಾಳಾಗಿದೆ. ಇವಾಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ. ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಗೇನಾದರೂ ವೀಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕಂಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಯಾವುದೇ ಫೇಸ್ ಪ್ಯಾಕ್ ಆದ್ರೂ ಒನ್ ಟೈಮಿಗೆ ತುಂಬ ರಿಸಲ್ಟ್ ಕೊಡಲ್ಲ, ನೋಡೋದ ಹೇಗಿರುತ್ತೆ ಅಂತ. ಓಕೆ, ಬಟ್ ಇದರಲ್ಲಿರೋವಂಥ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟಿನ ಬೆನಿಫಿಟ್ಸ್ ಏನಂದರೆ ಏನ್ಷಿಯಂಟ್ ಕಾಲದಿಂದನೂ ಯೂಸ್ ಮಾಡ್ಕೊಬಂದಿದ್ದಾರಲ್ಲ. ಈಗ ಅಜ್ಜಿಗಳು ಇವರೆಲ್ಲರನ್ನೂ ಕೇಳಿದ್ರೆ ಕಡಲೆ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಅಂತಲೂ ಹೇಳ್ತಾರೆ, ಅವ್ರು ಹೆಂಗಾಗಿದ್ದಾಗ. ಆ್ಯಂಡ್ ಇದು ನಿಮ್ಮ ಸ್ಕಿನ್ ಲೈಟ್ನಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ಕಿನ್
ಸ್ಕಿನ್ ಟೈಟ್ನಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೊಂಥರ ಆ್ಯಂಟಿ ಏಜಿಂಗ್ ಫೇಸ್ ಪ್ಯಾಕ್ ಥರನೂ ವರ್ಕ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಅ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ನೆಕ್ಸ್ಟ್ ಬಂದರೆ ರೈಸ್ ಫ್ಲೋರಲ್ಲಿ ಸ್ವಲ್ಪ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಬ್ರೈಟ್ ಆ್ಯಂಡ್ ಕ್ಲಿಯರ್ ಆಗಿಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಾಫಿ ಪೌಡರ್ ಬಂದು ನಿಮ್ಮ ಸ್ಕಿನ್ ಡಿಟಾಕ್ಸ್ ಮಾಡಿ ಆ್ಯಂಡ್ ಸನ್ ಬರ್ನ್ ಅಥವಾ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಿಲ್ಕ್. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದಾಗ ಸ್ಕಿನ್ ಡ್ರೈ ಆಗುತ್ತಲ್ವ, ಸ್ಕಿನ್ ಡ್ರೈ ಆಗಬಾರ್ದು, ಮಾಯ್ಶ್ಚರೈಸರ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಿಲ್ಕ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಿಮಗೆ ಮಿಲ್ಕ್ ಅಲರ್ಜಿ ಅಂದರೆ ಕರ್ಡ್ ಮಿಕ್ಸ್ ಮಾಡಿ, ಬಟ್ ಬಾಯ್ಲ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಹಾಗೆ ಹಸಿಯಾಗಿ ಪ್ಯಾಕ್ನ ಪ್ರಿಪೇರ್ ಮಾಡಿ ಅಪ್ಲೈ ಮಾಡಿ. ಐ ಥಿಂಕ್ ಅದು ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ ಅಂದ್ಕೊಳ್ತೀನಿ. ಇದನ್ನು ನಾನು ಬೇರೆ ಕಡೆ ನೋಡಿದ್ದೆ, ಈ ಥರ ಟ್ರೈ ಮಾಡಿದ್ದಾರೆ ತುಂಬ ಜನ ಅಂತೇಳಿ ನಾನು ಟ್ರೈ ಮಾಡಿದೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಬಟ್ ಪರ್ಸ್ನಲಿ ಐ ಫೆಲ್ಟ್ ಇದನ್ನು ನಾವು ಬೇಯಿಸಿ ಫೇಸ್ ಪ್ಯಾಕ್ ಮಾಡಿ ಅಪ್ಲೈ ಮಾಡೋದು ಒಂದೇ, ಹಾಗೆ ಹಸಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಒಂದೇ ಅನ್ನಿಸ್ತು. ಎರಡೂ ಈಕ್ವಲಾಗೆ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಟರ್ಮರಿಕ್ ಓಕೆ ಅಂದರೆ, ನಿಮ್ಮ ಸ್ಕಿನ್ನಿಗೆ ಟರ್ಮರಿಕ್ ಓಕೆ ಅಂದರೆ ಪಿಂಚ್ ಆಫ್ ಟರ್ಮರಿಕ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ನೀವೇ ನೋಡ್ಬೋದು ಲೈವ್ ಆಗಿ. ಅಷ್ಟೊಂದು ನನಗೆ ಗೊತ್ತಿಲ್ಲ ರಿಸಲ್ಟ್ ಕಾಣಿಸ್ತಿದೆ ಇಲ್ಲ ಅಂತ, ಬಟ್ ಸ್ವಲ್ಪ ಏನೋ ಓಕೆ ಅನ್ನಿಸ್ತು ರಿಸಲ್ಟು. ಆ್ಯಂಡ್ ಅದು ಬಿಟ್ಟರೆ ಈ ಫೇಸ್ ಪ್ಯಾಕ್ ಅಷ್ಟೊಂದು ಟೈಮ್ ತೊಗೊಂಡು ಬೇಯಿಸಿ ಎಲ್ಲ ಮಾಡೋದು ಬೇಡ ಅಂದ್ಕೊಳ್ತೀನಿ. ಅದ್ರ ಬದಲು ನೀವು ಜಸ್ಟ್ ಹಾಗೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಅಪ್ಲೈ ಮಾಡಿ. ಒಂದೇನಂದರೆ ಈ ಫೇಸ್ ಪ್ಯಾಕ್ನ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಖಂಡಿತ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದು ನೀವೇ ನೋಡ್ತೀರಾ. ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ಅದಂತೂ ನಾನು ಶೋರಾಗಿ ಹೇಳ್ತೀನಿ. ಯಾಕಂದರೆ ಇದೆಲ್ಲ ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸೇನೆ, ಬಟ್ ಈ ಥರ ಬೇಸ್ ಎಲ್ಲ ಮಾಡ್ತಿರ್ಲಿಲ್ಲ ಅಷ್ಟೇ. ಓಕೆ. ಆ್ಯಂಡ್ ನೆಕ್ಸ್ಟು ನನ್ನ ಸ್ಕಿನ್ ಡ್ರೈ ಆಗಬಾರ್ದು ಅಂತ ನಾನಿವತ್ತು ಜಸ್ಟ್ ಆಲೋವೆರಾ ಜೆಲ್ನ ಸಿಂಪಲಾಗಿ ಅಪ್ಲೈ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂದರೆ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವುದೂ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಫೇಸ್ನ ಅಲೋವೆರಾ ಜೆಲ್ ಹಾಕಿದಾಗ ಅಥವಾ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ ಅಂದರೆ ಒಂದು 2 or 3 minutes ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಲಿಪ್ ಬಾಮ್ ಆಗಿ ಇವತ್ತು ಪೆಟ್ರೋಲಿಯಂ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ದೆನ್ ಹೇರ್ ಕೇರ್ ಏನಿಲ್ಲ, ನಂದು ಇದು ಎವ್ರಿ ಡೇ ಫಾಲೋ ಮಾಡೋ ಅಂಥ ಸ್ಟೆಪ್ಪು. ಜಸ್ಟ್ ಏನಿಲ್ಲ, ಹೇರ್ ಕೋಮ್ ಮಾಡ್ಕೊಳ್ತೀನಿ. ನಾನು ವುಡನ್ ಕೋಮ್ ಯೂಸ್ ಮಾಡ್ತೀನಿ. ಸೊ ಹೇರ್ ಎರಡು ಕಡೆ ಪಾರ್ಟಿಷನ್ ಆಗಿ ಮಾಡಿಕೊಂಡು ಕೋಮ್ ಮಾಡಿಬಿಟ್ಟು ಎಂಡ್ದು ರಿಬ್ಬನ್ ಹಾಕಿ ಬಿಟ್ಬಿಡ್ತೀನಿ, ಅಷ್ಟೇ ಲೂಸಾಗಿ ಎಣ್ಕೊಳ್ತೀನಿ. ಆ್ಯಂಡ್ ಇದು ನಿಮಗೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೇರ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹೇರ್ನ ಹಾಗೆ ಫ್ರೀ ಆಗಿಬಿಟ್ಟು ಮಲ್ಗೋದ್ರಿಂದ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್.